ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಬ್ರೋ. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಏನೇನು ಅಪ್ಡೇಟ್ಸ್ ಇತ್ತು, ಇವತ್ತು ನಮ್ಮ ಪಿ ಎನ್ ಎಲ್ ಏನು ಅದೆಲ್ಲ ನೋಡೋಣ. ಅದಕ್ಕೆ ಮುಂಚೆ ಈ ವಿಡಿಯೋ ತುಂಬ ಚಿಕ್ಕದಿರ್ತದೆ, ಯಾಕಂದರೆ ನನಗೆ 6:30 ಶಾರ್ಪ್ 6:00 ಕ್ಲಾಸ್ ಇದೆ, ಪ್ಲಸ್ 8:00 ಒಂದು ಕ್ಲಾಸ್ ಇದೆ, ಟೈಮೇ ಇಲ್ಲ. ಅದಕ್ಕೆ ಎಷ್ಟು ಬೇಗ ಪಾಸಿಬಲ್ ಇದೆ ಅಷ್ಟು ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ನೋಡ್ಕೊಳ್ಳಿ, ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸ್ಟೂಡೆಂಟ್ಸ್ಗೆ ಅದು ಮಾಡೋ ಕಷ್ಟ, ಅಷ್ಟು ಪ್ರಾಪರಾಗಿ ಕಷ್ಟಪಡ್ತಾರೆ. ಇನ್ನು ನಿಫ್ಟಿ ಇದ್ರ ಕೆಳಗಡೆ ಈ ಕಡೆ ಈ ಹೈ ಬ್ರೇಕ್ ಆದರೆ ಓನ್ಲಿ ಐ ಟಿ ಎಮ್ ಮಾತ್ರ ಮಾಡಬೇಕು. ಇವತ್ತು ಆ್ಯಕ್ಚುಲಿ ನಾನು ಓ ಟಿ ಎಮ್ ಕೊಟ್ಟಿದ್ದೀನಿ ಕಾಲು, ನಾನು ವಿಡಿಯೋದಲ್ಲಿ ಓ ಟಿ ಎಮ್ ಬೈ ಮಾಡಿ ಮೂಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ತದೆ ಅಂತ. ಅದು ಇನ್ವೆಸ್ಟ್ಮೆಂಟ್ ಡಬಲ್ ಆಗೋಗಿದೆ. ಓಕೆ, ನಾನು ಇದ್ರ ಮೇಲೆ ಬೈ ಮಾಡಿಕೊಂಡೆ. ಐ ಟಿ ಎಮ್ ಮಾಡಬೇಕು, ಇದ್ರ ಕೆಳಗಡೆ ಬಿ. ಓಕೆ, ಕೇಳಿಸ್ಕೊಂಡ್ರಲ್ವಾ? ಇದ್ರ ಕೆಳಗಡೆ ಪಿ, ಇದ್ರ ಮೇಲೆ ಸಿ. ಓಕೆ, ಕರೆಕ್ಷನ್ ಬಂದಮೇಲೆ ಸಿ ಕಡೆ. ಇದಕ್ಕಿಂತ ಬೆಸ್ಟ್ ವಿಡಿಯೋ ಯೂಟ್ಯೂಬ್ಗಿಂತ ಬೆಸ್ಟ್ 10 times ಅಡ್ವಾನ್ಸ್ ವಿಡಿಯೋ ಟೆಲಿಗ್ರಾಮಲ್ಲಿ ಹಾಕಿದ್ದೆ ಸ್ಟೂಡೆಂಟ್ಸ್ಗೆ, ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ. ಅವ್ರು ಇವತ್ತು ಅದನ್ನು ಫಾಲೋ ಮಾಡ್ಕೊಂಡು ಎಲ್ಲ ಫುಲ್ ಲೆಫ್ಟ್ ಆ್ಯಂಡ್ ರೈಟ್ ಆಡ್ಬಿಟ್ಟಿದ್ದಾರೆ ಕಬಡ್ಡಿ. ಓಕೆ, ಅದ್ರ ಪ್ರಾಫಿಟು ಲಾಸ್ ಎಲ್ಲ ನಿಮಗೆ ಪಿ ಎನಲ್ಲಿ ತೋರಿಸ್ತೀನಿ. ಓಕೆ, ಇವಾಗ ಈ ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ, ಇದು ಎಷ್ಟಿದೆ ಅಂತ. ಓಕೆ, ಅದ್ರದ್ದು ಟೆಲಿಗ್ರಾಮ್ ನೋಡಿ ಈಗ ಏನೇನು ಅಪ್ಡೇಟ್ಸ್ ಇತ್ತು ಅಂತ. ಗ್ರೂಪಿಂದ ಟೆಲಿಗ್ರಾಮಿಂದ ಲೆಫ್ಟ್ ಆದ್ರೆ ಬರಬೇಡಿ ಸರ್, ನಾನು ಹೆಸರು ಬರೆದಿಟ್ಕೊಂಡಿರ್ತೀನಿ, ಮತ್ತೆ ಸೇರಿಸಲ್ಲ ನಾನು. ನಿಮಗೆ ಅವಮಾನ, ನೀವು ಬರ್ತೀರ ನಾನು ರಿಜೆಕ್ಟ್ ಮಾಡ್ತೀನಿ, ಅದು ಅವಮಾನ, ಬರಬೇಡಿ ಮತ್ತೆ. ಓಕೆ ನೋಡಿ, ಇವತ್ತು ಬೆಳಿಗ್ಗೆ ಪಿ ಕಾಲ್. ಓಕೆ, ಅದು ಕೂಡ ಟಾರ್ಗೆಟ್ 1, ಟಾರ್ಗೆಟ್ 2ಗೆ ಇಲ್ಲ, ಯಾಕಂದರೆ ಸಪೋರ್ಟ್ ಇದೆ ಅಂತ ಬರೆದಿದೆ. ನೋಡ್ಕೊಳ್ಳಿ, ಅದು ಇಲ್ಲಿ ನೋಡಿ, ಪಿ ಕಾಲ್ ಅದು ಟಾರ್ಗೆಟ್ 1, ಟಾರ್ಗೆಟ್ 2ಗೆ ಸಪೋರ್ಟ್ ಇದೆ ಅಂತ ಬರೆದಿದೆ. ಓಕೆ, ನೆಕ್ಸ್ಟು ಇದ್ರ ಕೆಳಗಡೆ ಮಾತ್ರ ಬಂದರೆ ಮಾತ್ರ ಪಿ. ನನ್ನ ಅನಾಲಿಸಿಸ್ ಏನು ಹೇಳಿದ್ರು ಅದ್ರ ಪ್ರಕಾರ ಇದ್ರ ಕೆಳಗಡೆ ಬಂದರೆ ಮಾತ್ರ ಪಿ, ಇಲ್ಲಾಂದರೆ ಸಿ. ಓಕೆ, ನೆನೆ ಲೆವೆಲ್ಸ್ ಏನು ಹಾಕಿದ್ದೀವಿ ಆ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡಿ. 25,136 ಪಿನ್ ಟು ಪಿನ್ ವರ್ಕ್ ಆಗಿದೆ, ನೋಡ್ಕೊಳ್ಳಿ. ಇಲ್ಲಿ ನಾನು ಹಾಕಿದ್ದೀನಿ ಕೂಡ ಅವೀಸ್ ಅವರ್ ಲೆವೆಲ್ಸ್ ವರ್ಕಿಂಗ್ ಅಂತ. ಓಕೆ, ಎಲ್ಲಿ ಸಿ ಎಲ್ಲಿ ಪಿ ಅಂತ ಇಲ್ಲಿ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ಆಮೇಲೆ ನಾವೇನು ಟ್ರೇಡ್ ಮಾಡಿದ್ರು ಕೂಡ ತೋರಿಸ್ತೀನಿ ನಾನು. ಓಕೆ, ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗಳೆಲ್ಲ ಇಲ್ಲಿದ್ದಾವೆ. ಇದ್ರದ್ದು ಪಿ ಎನ್ ಎಲ್. ಓಕೆ, ಟೋಟಲ್ ಇವತ್ತು 15 ಜನ ಆ್ಯಕ್ಟಿವ್ ಟ್ರೇಡರ್ಸ್, 15 ಮೆಂಬರ್ಸು ಪ್ಲಸ್ಸಲ್ಲೇ ಇದ್ದಾರೆ. 2,97,570 ರೂಪಾಯಿ. ಓಕೆ, ಲೈವಲ್ಲಿ ಓ ಟಿ ಎಮ್ ಮಾಡಿದ್ವಿ, ಅದು ಎಲ್ಲಿ ಮಾಡಿದ್ವಿ ಅಂತ ಕೂಡ ತೋರಿಸ್ತೀನಿ ನಾನು, ನೋಡ್ಕೊಳ್ಳಿ ಇವಾಗ. ಓಕೆ, ಇವಾಗ ಚಾರ್ಟ್ ಮೇಲೆ ಬಂದರೆ ನೋಡಿ, ಕರೆಕ್ಷನ್ ಬಂದಮೇಲೆ ಪಿ ಇ ಮಾಡಬೇಕಂತ ಹೇಳಿದ್ವಿ. ನಿಫ್ಟಿ ಇದು ನಮ್ಮ ಲೆವೆಲ್ಸ್ ಏನು ಚೇಂಜ್ ಮಾಡಿಲ್ಲ, ನಾಳೆ ಇದೇ ಆಗ್ತದೆ, ಹಂಗೆ ಇಟ್ಬಿಟ್ಟಿದ್ದೀವಿ. ಓಕೆ, ಇದು ಕರೆಕ್ಷನ್ ಬಂದಮೇಲೆ ಇದನ್ನೇ ಬರೆದಿದೆ 15 ಮಿನಿಟ್ಸ್ ಇದೇ ಕ್ಯಾಂಡಲ್ ಬರುತ್ತೆ ಅಂತ. ಅದು ಬೇಕಾದರೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಎಕ್ಸಾಕ್ಟ್ ಅದೇ ಕ್ಯಾಂಡಲ್ ಬಂದಿದೆ. ಈ ಕ್ಯಾಂಡಲ್ ಹೈಯಿಂದ ನಾವು ಓ ಟಿ ಎಮ್ ಬೈ ಮಾಡಿದ್ವಿ 25,700 ಚೇಂಜ್ ಏನೋ, ಅಂದರೆ 16 ರೂಪಾಯಿಗೆ ಎಸ್ ಎಲ್, 17 ರೂಪಾಯಿ ಎಂಟ್ರಿ, ಟಾರ್ಗೆಟ್ ಬಂದು 230. ಅಂದರೆ ಫುಲ್ ಡೇ ವೆಯ್ಟ್ ಮಾಡ್ಬೇಕಂತಿದ್ವಿ, ಮ್ಯಾಕ್ಸಿಮಮ್ 2:30ವರೆಗೂ ಹೋಲ್ಡ್ ಮಾಡ್ತೀವಿ. 1 ರೂಪಾಯಿ ರಿಸ್ಕು ಪ್ರಾಫಿಟ್ ಬುಕ್ ಮಾಡಿದ್ದು. ಈ ಮೂಮೆಂಟಮಲ್ಲಿ ಆಲ್ಮೋಸ್ಟ್ ಅದು 42 ರೂಪೀಸ್ ಹೋಗಿತ್ತು ಇಲ್ಲಿವರೆಗೂ. ಅದಾದಮೇಲೆ ಮತ್ತೆ ಮೇಲೆ ಹೋಗಿದೆ, ಒಂದು 50 ರೂಪೀಸ್ವರೆಗೂ ಪ್ಲಸ್ ಆಗಿರ್ಬೋದು. 17 ರೂಪಾಯಿ ಎಂಟ್ರಿ, 16 ರೂಪಾಯಿ ಎಸ್ ಎಲ್, 50 ರೂಪಾಯಿ ರೀಚ್ ಆಗಿದೆ. ಇನ್ವೆಸ್ಟ್ಮೆಂಟ್ 10,000ಗೆ 15,000 ಪ್ರಾಫಿಟ್ ಆಗಿದೆ. ಇದು ಓ ಟಿ ಎಮ್ ಮಾಡಿ, ಇದು ಪೂರ್ತಿ ಇಲ್ಲಿಂದ ಇಲ್ಲಿಗೆ ಪಿ ಇ ಮಾಡಿದ್ವಿ, ಇಲ್ಲಿಂದ ಇಲ್ಲಿಗೆ ಸಿ ಇ ಮಾಡಿ. ಅದಾದಮೇಲೆ ಈ ಕ್ಯಾಂಡಲ್, ಈ ಗ್ರೀನ್ ಕಲರ್ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ ಹೈಯಲ್ಲೇ ಕ್ಲಿಯರ್ ಮಾಡಿಬಿಟ್ವಿ. ಇದು ಮಾರ್ಕೆಟ್ ಎಲ್ಲಿ ಹೋಗಲ್ಲ, ಏನು ಟ್ರೇಡ್ ಮಾಡಬೇಡಿ ಅಂತ, ಅದಲ್ಲೇ ಇದೆ. ಇದು ಲೈವಲ್ಲಿ ಅಷ್ಟು ಜನ ಮಾಡಿರೋ ಕತೆ. ಓಕೆ, ಈಗ ನಾಳೆ ಏನು ಮಾಡಬೇಕು, ತುಂಬ ಸಿಂಪಲ್, ನೋಡ್ಕೊಳ್ಳಿ. ವೆಯ್ಟ್ ಮಾಡಿ, 0 to ಹೀರೋ. ಈ ಲೋ ಬ್ರೇಕ್ ಆಗಿದೆ ಅಂದರೆ ಫಸ್ಟು ಐ ಟಿ ಎಮ್ ಮಾಡಿ ಕೆಳಗಡೆ ಬರ್ಬೋದು, ಫಸ್ಟ್ ಟ್ರೇಡ್. ಅದಾದಮೇಲೆ ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ, ಇಲ್ಲಿಂದ ಔಟ್ ಆಫ್ ದಿ ಮನಿ 0 to ಹೀರೋ ಯಾವುದಂತ ನೀವೇ ನೋಡ್ಕೊಳ್ಳಿ. ನೋಡಿಕೊಂಡು 0 to ಹೀರೋ ಪ್ಲ್ಯಾನ್ ಮಾಡ್ಬೋದು. 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ. ಫಸ್ಟ್ ಈ ಹೈ ಬ್ರೇಕ್ ಆಗಿದೆ ಅಂದರೆ ಐ ಟಿ ಎಮ್ ತೊಗೊಂಡು ಫಸ್ಟ್ ಟ್ರೇಡ್ ಮಾಡ್ಬೋದು ರೆಸಿಸ್ಟೆನ್ಸ್ವರೆಗೂ. ಇಲ್ಲಿಂದ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಕೆಳಗಡೆ 0 to ಹೀರೋ ಮಾಡ್ಬೋದು. ಫಸ್ಟ್ ಹಾಫಲ್ಲಿ ಫಾಲ್ ಆಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ 0 to ಹೀರೋ ಸಿ ಇ ಸೈಡ್, ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ 0 to ಹೀರೋ ಪಿ ಇ ಸೈಡ್. ಓಕೆ, ಇದು ನಾಳೆ ಇನ್ ಕೇಸ್ ಹೆಲ್ಪ್ ಆದರೆ ಚೆನ್ನಾಗಿರ್ತದೆ. ಓಕೆ, ಇದು
ಆಲ್ಮೋಸ್ಟ್ ಇದೇ ಝೋನಲ್ಲಿ ಮಾರ್ಕೆಟ್ ಟ್ರೇಡ್ ಆಗೋ ಚಾನ್ಸಸ್ ಇರ್ತವೆ. ಅದಕ್ಕೆ ವಾಲೆಟೈಲ್ ಇರ್ತದೆ. ಎರಡೂ ಕಡೆ ಸಪೋರ್ಟ್ ಕಡೆ ರೆಸಿಸ್ಟೆನ್ಸ್ ಕಡೆ ಎರಡೂ ಕಡೆ ನಿಮಗೆ 0 to 0 ಸಿಗೋ ಚಾನ್ಸಸ್ ಇರ್ತವೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಈ ರೆಸಿಸ್ಟೆನ್ಸ್ ಮೇಲೆ ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡಿ. ಈ ಬೇರಿಶ್ ಕ್ಯಾಂಡಲ್ ಹೋಗ್ಬೇಕಾದ್ರೆ ಫಸ್ಟ್ ಪಿ ಕಡೆ ITM ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಇದ್ರ ಒಳಗಡೆ ಸ್ವಲ್ಪ ಕಷ್ಟ ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇದು ನಿಫ್ಟಿ ಲೆವೆಲ್ಸ್. ನಿಫ್ಟಿ 0 to 0 ಎರಡೂ ಪ್ಲೇಸಲ್ಲಿ ಎಂಟ್ರೀಸ್ ಬರೋ ಚಾನ್ಸಸ್ ಇದ್ದಾವೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಪ್ಲಸ್ ಇದರಲ್ಲಿ ಹೇಳ್ತಾ ಇರೋದು ಓನ್ಲಿ ಎಜುಕೇಷ್ನಲ್ ಪರ್ಪಸ್. ಇದನ್ನು ಬೇಸ್ ಮಾಡ್ಕೊಂಡು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲ. ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಅಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷ್ನಲ್ ಪರ್ಪಸ್. ನಿಮ್ಮ ಮನಸ್ಸಿಗೆ ಏನಾದರೂ ಹೆಲ್ಪ್ ಆದರೆ ಇಟ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓನ್ಲಿ ಆನ್ಲೈನ್. ಸುಮಾರು ಜನ ಆಫ್ಲೈನ್ ಕೇಳ್ತಾ ಇದ್ದೀರಾ. ಆಫ್ಲೈನ್ ಚಾನ್ಸೇ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಹಂಗೆ ಅಷ್ಟು ಟೈಟ್ ಆಗೋಗಿದೆ. ಅದು ಆನ್ಲೈನೇ ಕೇಳಿ ಎನಿ ಎನ್ಕ್ವೈರೀಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.